ಧರ್ಮಕ್ಕೆ ಜೈ ಅನ್ನೋರು, ಆದ್ರೆ ಕೈ ಬಾರದು ಕೈ ಅಂತ ಅಷ್ಟೇ. ಅದೆಲ್ಲ ಥಿಯರಿ. ಆ ಕಡೆ ಇರೋರು ಹೇಳ್ತಿದಾರಲ್ಲ, ಬಹಳ ಅದ್ಭುತವಾಗಿ ಹೇಳಿದ್ರು. ಅದು ಆದರ್ಶ, ಇದು ವಾಸ್ತವ. ಹೀಗಿರ್ಬೇಕು, ಆಗಿರ್ಬೇಕು ಅನ್ನೋ ಸರಿ. ಬಟ್ ಹೇಗಿದ್ದೀವಿ ರಾಮಾಯಣ ಮಹಾಭಾರತ ಹೇಳೋದು ಅದೇ ತಾನೆ. ರಾಮಾಯಣದಲ್ಲಿ ಹೀಗಿರ್ಬೇಕು ಅಂತಾರಲ್ಲ, ಮಹಾಭಾರತದಲ್ಲಿ ನೋಡಿ ಹೀಗಿದ್ರು ಹಿಂಗೆ ಹೇಳ್ಕೊಂಡಿರ್ತೀವಿ ಅಂತಾನೆ ಹೇಳ್ತಾ ಇದ್ದಿದ್ದು. ಮಹಾಭಾರತ ರಾಮಾಯಣ ಹೇಳ್ತಾ ಇದ್ದೆ. ಕೂತೀನಿ ಬಹಳ ಅದ್ಭುತವಾಗಿ ನ್ಯಾಯಮೂರ್ತಿಗಳು ಇವತ್ತು ನಮ್ಮ ಜೊತೆಲಿದ್ದಾರೆ. ಆದ್ರೆ ಒಂದಂತೂ ಏನು ಅಂತಂದ್ರೆ, ನ್ಯಾಯವಾದಿಗಳು ಅಂದ ಮಾತ್ರಕ್ಕೆ ವಾದ ಪ್ರತಿವಾದ ಇರಲ್ಲ, ನಮ್ದು ಬರೀ ಸಂವಾದ ಅಷ್ಟೇ. ಸಂವಾದ. ಪೂತಿನಿಗೆ ಅವಳು ವಿಷ ಕೊಡಿಸಿದ್ರು ಷಡ್ರಸವನ್ನು ಮೋಕ್ಷ ಕೊಟ್ಟ ಅಂತ ಹೇಳಿದ್ರು. ಆದ್ರೆ ಆ ಪೂತಿನಿನ ಕಳಿಸಿದ ಕಂಸನಿಗೆ ಮೋಕ್ಷ ಕೊಡ್ಲಿಲ್ವಲ್ಲ, ಅವನು ಹುಡುಕೊಂಡು ಹೋಗಿ ಎಟ್ಟಿಸ್ಕೊಂಡು ಹೋಗಿ ಹೊಡೆದ್ನಲ್ಲ, ಶಿಕ್ಷೆ ಅಲ್ವಾ? ಧರ್ಮರಾಜ ಧೃತರಾಷ್ಟ್ರ, ಗಾಂಧಾರಿ ಅವ್ರನ್ನೆಲ್ಲ ಧರ್ಮರಾಜ ಮತ್ತು ಮಿಕ್ಕಿದ ಪಾಂಡವರೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು. ಆದ್ರೆ ಅದಕ್ಕೆ ಕೃತಜ್ಞತೆ ಇಟ್ಕೊಂಡಿರ್ಲಿಲ್ಲ. ಧೃತರಾಷ್ಟ್ರ ಏನ್ ಮಾಡ್ದ, ಭೀಮನ್ ಕರೆದು ಆ ಲೋಹದ ವಿಗ್ರಹ ಹೊಡ್ಕೊಂಡು ಅವ್ನು ಸಾಯಿಸಕ್ಕೆ ಟ್ರೈ ಮಾಡಿದ್ನಲ್ಲ. ಆಮೇಲೆ ಧರ್ಮೋ ರಕ್ಷಿತ ಅಂತ ಮಾಡಿ ಧರ್ಮಾಧ್ಯಕ್ಷ, ಸುರಾಧ್ಯಕ್ಷ, ಲೋಕಾಧ್ಯಕ್ಷ ಅಂತ ವಿಷ್ಣು ಸಹಸ್ರನಾಮ ಕೃಷ್ಣಕ್ಕೆ ಬಂದ್ರೆ, ಆ ಗಾಂಧಾರಿ ಅವನಿಗೆ ಶಾಪ ಕೊಟ್ಬಿಟ್ಲಲ್ಲ, ನಿಮ್ಮ ವಂಶ ಎಲ್ಲ ನಿರ್ವಂಶ ಆಗ್ಲಿ ಅಂತ. ಹೀಗೆ ಧರ್ಮ ಮಾಡಕ್ ಹೋದ್ರೆ ನಮ್ಗೆ ಕೆಟ್ಟದ್ದೇ ಆಗುತ್ತಾ ಇರುವಾಗ ಯಾತಕ್ ಮಾಡ್ಬೇಕು ಅಂತ ಈಗಿನ ಕಾಲದ ಯುವಕರು ಕೇಳ್ತಾರೆ. ಸೊ ಯಾರು ಉದ್ಧಾರ ಆಗಿದ್ದಾರೆ ಧರ್ಮ ಮಾಡಿ ಅಂತ. ಅದನ್ನೇ ಇವ್ರು ಹೇಳಿದ್ರು, ನಮ್ಮ ಮನೆ ಕ್ಲೀನ್ ಮಾಡ್ಕೊಂಡು ಇವಾಗ ಅಕ್ಕಪಕ್ಕದ ಮನೆ ಕ್ಲೀನ್ ಮಾಡಿ ಅಂದ್ರೆ, ಮೈ ಹುಷಾರಿಲ್ಲ ನೀವು ಕ್ಲೀನ್ ಮಾಡಿ ಅಂದ್ರೆ ಅಂತ ಹಿಂಗೆ ಹೇಳ್ತಾರೆ ಅಂತ ಹೇಳಿದ್ರಲ್ಲ, ಅದು ಮನೋಧರ್ಮ ಅಲ್ಲ ಮಧುಸೂದನ್, ಮನೋಧರ್ಮ ಅಲ್ಲ, ಮನೆ ಧರ್ಮ. ಮನೆ ಧರ್ಮ. ಒಬ್ಬ ಇದೇ ತರ ಸಂಸ್ಕಾರ ಚಿಕ್ಕ ವಯಸ್ಸಿನಿಂದ ಮಕ್ಕಳನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ಒಬ್ಬ ಮಗುವನ್ ಚಿಕ್ಕ ಹುಡುಗನ್ ಕೂಡಿಸ್ಕೊಂಡು, ನೋಡು ಮರಿ, ನಾವೆಲ್ಲ ಆದರ್ಶವಾಗಿ ಬದುಕಬೇಕು, ಹ್ಯಾಕ್ ಬದುಕೋದು ಹೇಳಿಯಪ್ಪ ಅಂದ. ನಾವಿರೋದೆಲ್ಲ ಯಾರಿಗೆ ಗೊತ್ತಾ, ಬೇರೆಯವ್ರಿಗೆಲ್ಲ ಸಹಾಯ ಮಾಡಕ್ಕೆ. ಹುಡುಗ ಕೇಳ್ದ, ಹಾಗಾದ್ರೆ ಬೇರೆಯವರೆಲ್ಲ ಇರೋದು ಯಾಕೆ ಅಂತ. ಹೀಗಿರುವಾಗ ನಾವು ಧರ್ಮ ಅಂತ ಮಾತಾಡ್ಕೊಂಡವರು. ಧರ್ಮ ಅಂದ್ರೆ ಇನ್ನೊಂದು ನ್ಯಾಯಮೂರ್ತಿಗಳು ಹೇಳಿದ್ರು ಬಹಳ ಚೆನ್ನಾಗಿ, ಧರ್ಮ ಅಂದ್ರೆ ಸತ್ಯ ನುಡಿಬೇಕು. ಅದೇ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂತ ಬರೆದವರು ಹೇಳಿದ್ದಾರೆ, ಸತ್ಯವಂತರಿಗಿರೋ ಕಾಲವಲ್ಲ, ದುಷ್ಟ ಜನರಿಗೆ ಸುಭಿಕ್ಷೆ ಕಾಲ. ಆರಾಮಾಗಿ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ ಅವರು. ಅಲ್ಲಿ ಓದ್ ತಗೊಂಡೇನೆ ಸುಳ್ಳು ಹೇಳ್ತಾ ಇರ್ತಾರೆ ಅವರು. ಏನು ಸುಳ್ಳು ಹೇಳ್ಬೇಕು ಅಂತ ಹೇಳ್ಕೊಟ್ಬಿಟ್ಟಿದ್ದಾರೆ. ಕೋರ್ಟ್ನಲ್ಲಿ 500 ರೂಪಾಯಿ ಕೊಟ್ಟಿದ್ದಾರೆ. ಕೂತ್ಕೊಂಡು ಏನೋ ಸಾಕ್ಷಿ ಹೇಳ್ದ, ಬೊರಯ್ಯ ಬಂದ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯದ ವಿನಃ ಬೇರೆನೂ ಹೇಳುವುದಿಲ್ಲ, ನಾನು ಹೇಳುವುದೆಲ್ಲ ಸತ್ಯ. ತಕ್ಷಣ ಜಡ್ಜಿ ಕೂತಿದ್ರು, ಏನಯ್ಯ ಬೊರಯ್ಯ, ಸತ್ಯನೇ ಹೇಳ್ತೀನಿ ಅಂತ ಪ್ರಮಾಣ ಮಾಡ್ಬಿಟ್ಟಲ್ಲ, ಸತ್ಯದ ಬೆಲೆ ಏನು ಅಂತ ಗೊತ್ತಾ ನಿನಗೆ? ಗೊತ್ತು ಸ್ವಾಮಿ, 2,000 ರೂಪಾಯಿ ಆಗ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ ಹೀಗಿರೋಂಥ ವಾಸ್ತವದಲ್ಲಿ ನಾವು ಆದರ್ಶನ ಹೆಂಗ್ ತಿಳ್ಕೊಂಡು ಹೋಗುತ್ತೆ. ಜನಗಳು ಬೇಕಾಗಿರೋದು ಇದು. ಆಚಾರ್ಯ ಹೇಳಿದ್ರು ಬಹಳ ಚೆನ್ನಾಗಿ, ಬಹುಮಾನಾಚಾರ್ಯರು, ನೀವು ಹಿಂದಿನ ಜನ್ಮದಲ್ಲಿ ಮಾಡಿದ್ರೆ ಈಗ ಬರುತ್ತೆ, ಇವಾಗ ಮಾಡಿದ್ದೆಲ್ಲ ಮುಂದಿನ ಜನ್ಮದಲ್ಲಿ ನೀವು ಅಕೌಂಟಲ್ಲಿ ಡ್ರಾ ಮಾಡ್ಕೋಬಹುದು ಅಂತ. ಇವಾಗೆಲ್ಲ ಕಾಲ ಹುಡುಗರೆಲ್ಲ ಕೇಳಲ್ಲ, ಇವತ್ತೇ ಡ್ರಾ ಈಗಲೇ ಬಹುಮಾನ, ಈಗಲೇ ಬಹುಮಾನ ಅಂತ ಕೇಳ್ತಾರೆ. ಆದ್ರೆ ಇನ್ನೊಂದು ಸ್ವಲ್ಪ ಬ್ರಾಡ್ ಆಗಿ ಹೇಳ್ಬೇಕು ಅಂದ್ರೆ, ಯಾಕೆ ಮನುಷ್ಯ ಅಧರ್ಮದಿಂದ ಹಾಳಾಗಿ ಹೋಗ್ತಾನೆ, ನಾಶ ಆಗ್ತಾನೆ ಅನ್ನಕ್ಕೆ ಸಂಸ್ಕೃತದಲ್ಲಿ ಒಂದು ಒಳ್ಳೆಯದೆ. 4 ಕಾಲದಲ್ಲಿ ನಿಂತಿತ್ತು, 3 ಕಾಲದಲ್ಲಿ ನಿಂತಿತ್ತು, 2 ಕಾಲದಲ್ಲಿ ನಿಂತಿತ್ತು, 1 ಕಾಲದಲ್ಲಿ ನಿಂತಿದೆ. ಕಲಿಯುಗದಲ್ಲಿ ಆ 1 ಕಾಲ ಕೂಡ ಬ್ಯಾಲೆನ್ಸ್ ಆಗ್ತಾ ಇಲ್ಲ, ಯಾಕಂದ್ರೆ ರೋಡ್ಗಳು ಚೆನ್ನಾಗಿಲ್ಲ ಅಂತ ಹಿಂಗೆ ಹೇಳಿದ್ರೆ. ಒಂದು ಕಾಲಲ್ಲಿ ಧರ್ಮನ ಇಟ್ಕೊಂಡು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಮುಕ್ತಿ ದಾರಿಗೆ ಹೋಗ್ಬೇಕಾದ್ರೆ ಹೇಗಾಗತ್ತೆ? ಕರ್ಮಣ್ಯವಾದಿಕ ರಸ್ತೆ ಅಲ್ಲಿ ಬ್ಯಾಲೆನ್ಸ್ ಇರಲ್ವಾ? ಇಲ್ಲಿ ಹೇಗೆ ಅಂದ್ರೆ 4 ಕ್ಯಾಟಗರಿ ಅಧರ್ಮವಂತರು, 4 ಕ್ಯಾಟಗರಿಲಿ ಇವರು ಎಲ್ಲಾ ಕಾಲದಲ್ಲೂ ಇರ್ತಾರೆ ಅನ್ನೋದಕ್ಕೆ ಹೇಳ್ತೀನಿ ನಾನು. ಕಾಲಾತೀತ. ಕೇಚಿತ್ ಅಜ್ಞಾನತೋ ನಷ್ಟ, ಕೇಚಿತ್ ನಷ್ಟ ಪ್ರಮಾದತಃ, ಕೇಚಿತ್ ಜ್ಞಾನಾವಲೇಪೇನ, ಕೇಚಿತ್ ನಷ್ಟೇಸ್ತಿ ನಾಶಿತ ಅಂತ ಒಂದು 4 ತರ ಕ್ಯಾಟಗರಿ. ಯಾತಕ್ಕೆ ಅಧರ್ಮವಂತ ಇರ್ತಾರೆ. ಕೇಚಿತ್ ಅಜ್ಞಾನತೋ ನಷ್ಟ, ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಗೊತ್ತಿಲ್ಲ, ಸುಮ್ಮನೆ ಏನೋ ಮಾಡ್ಕೊಂಡು ಹೋಗ್ತಾರೆ, ಅದು ತಪ್ಪಾಗ್ಬಿಟ್ರು. ಹೆಂಗೆ ಅಂದ್ರೆ ಇವ್ರು ಮನೇಲಿ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾನೆ, ಯಾರೋ ಒಬ್ಬ ಬರ್ತಾನೆ ನ್ಯೂಸ್ ಪೇಪರ್ ಹಾಲ್ ಹಾಕೋನು, ಹೇಗಿದ್ರು ಆ ಕಡೆ ಹೋಗ್ತಾ ಇದೆಯಲ್ಲ, ಆ ಸ್ಕೂಲ್ ಹತ್ರ ಒಂದು ಡಸ್ಟ್ ಬಿನ್ ಇಟ್ಟಿದ್ದಾರೆ, ಇದನ್ನ ಹಾಕ್ಬಿಡಪ್ಪ ಅಂತ ಒಂದು ಪ್ಯಾಕೆಟ್ ಕೊಡ್ತಾರೆ. ಅದು ಕಾಗದ ಸುಳ್ಳು. ಅವನು ಅದನ್ನ ತಗೊಂಡು ಆಗಲಿ ಸ್ವಾಮಿ ಅಂತ ಹಿಂಗ ಟಣ್ ಅಂತ ಎಸಿತಾನೆ, ಅದು ಬಾಂಬ್. ಎಷ್ಟೋ ಜನ ಸತ್ತೋಗ್ತಾರೆ. ಇವನಿಗೆ ಹಿಡ್ಕೊಂಡು ಓದಿತಾರೆ. ಅವನಿಗೆ ಕೊಟ್ಟವನಿಗೆ ಅವ್ನು ತಪ್ಪಿಸ್ಕೊಂಡು ಹೊಡೋಗ್ಬಿಡ್ತಾನೆ ಅಲ್ವಾ? ಕೊಟ್ಟವನ್ ಕೊಡಂಗಿ ಇಸ್ಕೊಂಡು ಯಾಕೆ ಇಸ್ಕೊಂಡು ಅಂದ್ರೆ ಕೇಶಿತ್ ಅಜ್ಞಾನ ಅಥವಾ ನಷ್ಟ. ಅವನು 7 ವರ್ಷ 10 ವರ್ಷ 20 ವರ್ಷ ಕಠಿಣ ಶಿಕ್ಷೆ, ಇವನು ತಪ್ಪಿಸ್ಕೊಂಡು ಹೋಗ್ತಾನೆ. ಆದ್ರಿಂದ ನೆಕ್ಸ್ಟ್ ಡೇ ಏನಾಗ್ತಾನೆ ಅವನು, ನಾನು ಅದೇ ತರ ಆಗ್ಬೇಕು, ನಾನು ಸಿಕ್ಕಾಕ್ಸಿದೀವಿ ಅಂತ. ಕೇಚಿತ್ ಅಜ್ಞಾನ ಅಥವಾ ನಷ್ಟ. ಕೇಚಿತ್ ನಷ್ಟ ಪ್ರಮಾದತಃ, ಪ್ರಮಾದ
ಅಂದ್ರೆ ಮಹಾ ದೊಡ್ಡ ದೊಡ್ಡ ಪಾಪಗಳು ತಪ್ಪುಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ಕೃತಿಯುಗದಲ್ಲೇ ಬೇಕಾದಷ್ಟು ಎಕ್ಸಾಂಪಲ್ ಇದೆ. ಹಿರಣ್ಯಕಶಿಪು ಒಬ್ಬನೇ ಇದ್ದ, ಕಡಿಮೆ ಜನ ಇದ್ರು ಅಂತ ನೀವು ಹೇಳ್ಬೋದು, ಬಟ್ ಸಾಕು ಒಬ್ಬ ಹಿರಣ್ಯಕಶಿಪು ಇದ್ರೆ ಎಂಟೈರ್ ಕಿಂಗ್ಡಮ್ನೇ ಹಾಳು ಮಾಡಕ್ಕೆ ಸ್ವಂತ ಮಗನ್ನೇ ಬಿಟ್ಟಿಲ್ಲ ಅಂತವನು. ಇಂಥ ಕೇಸಿದ್ದ ಅಜ್ಞಾನ ಪ್ರಮಾದತ. ಇನ್ನೊಬ್ಬ ರಾವಣಂದ ಏನ್ ಗೊತ್ತಾ ನಿಮ್ ಕತೆ? ರಾವಣ ಹೇಳ್ತಾನೆ, ಯಾರೋ ಉಪದೇಶ ಮಾಡಿದಾಗ ನನಗೇನ್ ಬೈಬೇಡಿ ನೀವು, ಯಾಕೆ ಅಂದ್ರೆ ಏಷಮೇ ಸಹಜೋ ದೋಷ, ನನಗೇನು ನನಗೊಂದು ಕೆಲವು ದೋಷ ಬಂದಿದೆ. ಏನಂದ್ರೆ ಸ್ವಭಾವೋ ದುರತಿಕ್ರಮ, ಇನ್ನೊಬ್ಬರಿಗೆ ಸೇರಿದ್ ನನಗೆ ಬೇಕು ಅಂದ್ರೆ ಅದೇನಾದ್ರೂ ಆಗಲಿ ನಾನು ತಗೊಂಡ್ಬಿಡ್ಬೇಕು. ಇದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳೋದ. ಆ ರಾವಣನ್ನ ಇವತ್ತು ನಾವು ಮಹಾಬ್ರಾಹ್ಮಣ, ವೇದಶಾಸ್ತ್ರ ಪಾರಂಗತ, ಮಹಾಶಿವಭಕ್ತ ಅಂತ ಹೊಡೆದಿದೆ. ಇದು ನಮ್ಗೆ ಆದರ್ಶ ಆಗೋಗಿದೆ ಈಗ. ಕೇಚಿತ್ ಅಜ್ಞಾನ ಇನ್ನೊಬ್ಬ ದುರ್ಯೋಧನ. ಆ ದುರ್ಯೋಧನ ಸಮಾಸ ಕೇಳಿ, ಇದು ಜ್ಞಾನಾವಲೇಪೇನ. ಕೇಚಿತ್ ಜ್ಞಾನಾವಲೇಪೇನ ಅಂದ್ರೆ ನಮ್ಗೆ ಎಲ್ಲಿ ಗೊತ್ತಿರೋದು. ಪೆದ್ದ ಮತ್ತು ಮೂರ್ಖ ಅನ್ನೋದಕ್ಕೆ ಡಿಫ್ರೆನ್ಸ್ ಗೊತ್ತಾ ನಿಮ್ಗೆ? ಪೆದ್ದ ಮತ್ತು ಮೂರ್ಖನಿಗೆ ಡಿಫ್ರೆನ್ಸ್, ಪೆದ್ದ ನನಗೆ ಬುದ್ಧಿ ಇಲ್ಲ, ಅವನಿಗೇನು ಅರ್ಥ ಆಗಲ್ಲ, ಡಲ್. ಈ ಮೂರ್ಖ ಅನ್ನೋರಿಗೆ ಬುದ್ಧಿ ಇದೆ ಆದ್ರೆ ವಿವೇಕ ಇಲ್ಲ. ಬುದ್ಧಿ ಇದೆ ಬಟ್ ವಿವೇಕ ಇಲ್ಲ. ಮೊನ್ನೆ ಯಾರೋ ನನಗೆ ಸುಮ್ಮನೆ ತಮಾಷೆ ಕೇಳಿದ್ರು, ಇಲ್ಲಿ ಹಿಂಗೆ ಹಿಡ್ಕೊಂಡು ಓಡಾಡ್ತಾರೆ, ಏನ್ ಸಮಾಚಾರ, ಈ ವಿಸ್ಡಮ್ ಟೂತ್ ಕ್ಲೀನ್ ಮಾಡಬೇಕು, ಕೀಳಿಸ್ಬೇಕು ಅಂತ ಹೇಳಿ. ವಿಸ್ಡಮ್ ಟೂತ್ ಅನ್ನಕ್ಕೆ ಕನ್ನಡದಲ್ಲಿ ಏನು ಅಂತ ಹಿಂಗೆ ಕೇಳಿದೆ. ವಿಸ್ಡಮ್ ಟೂತ್ ಅನ್ನೋ ಕನ್ನಡದಲ್ಲಿ ಏನ್ ಗೊತ್ತಾ? ಈ ಗಣೇಶನಿಗೆ ಏಕದಂತ ಅಂತಾರೆ, ಇದಕ್ಕೆ ವಿವೇಕದಂತ ಅಂತ. ವಿವೇಕದಂತ ಇವಾಗ ಹಲ್ಲು ಸ್ವಲ್ಪ ನೋವ್ತಾ ಇದೆ, ಹಾಗಾಗಿ ಮುಂದಿನ ಸುತ್ತಿನಲ್ಲಿ ಸ್ವಲ್ಪ ಮಾತಾಡ್ತೀನಿ.